ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲೆ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಈ ಹಾಡು ಈಗಿನ ಕಾಲಕ್ಕೆ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ ಅಲ್ವಾ? ನಮಸ್ಕಾರ. ಇವತ್ತಿನ ವಿಷಯ 40 ವರ್ಷ ಮೇಲ್ಪಟ್ಟವರಿಗೆ ಎನರ್ಜಿ ಬೂಸ್ಟರ್ಗಳು. ಏನು ಹಂಗಂದ್ರೆ ತಿಳ್ಕೊಳ್ಳೋಣ. ಈ ವೇಗವಾದ ಜೀವನದಲ್ಲಿ ಮನುಷ್ಯ ತನ್ನ ದಿನನಿತ್ಯ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಕೆಲವೊಮ್ಮೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತಿದ್ದಾನೆ. ಎಷ್ಟೋ ಪ್ರಸಂಗಗಳನ್ನು ನಾವು ಟಿವಿನಲ್ಲಿ ಬೇರೆ ಚಾನೆಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಇದ್ದಕ್ಕಿದ್ದಾಗೆ ಕುಸಿದು ಬೀಳ್ತಾ ಇರೋದು. ನಮ್ಮ ಹಳೆಯ ಪೀಳಿಗೆಗೆ ಹೋಲಿಸಿದರೆ ಇವತ್ತಿನ 40 ವರ್ಷ ಮೇಲ್ಪಟ್ಟ ಜನರು ಎಷ್ಟೇ ಪ್ರಾಯೋಗಿಕವಾಗಿದ್ದರೂ ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿದ್ದರೂ ಕೂಡ ಈಗಲೇ ಅಂದರೆ 40 ವರ್ಷ ದಾಟುವಷ್ಟರಲ್ಲಿಯೇ ಜೀವನದ ಬಗ್ಗೆ ಉತ್ಸಾಹ ಕಳೆದುಕೊಳ್ತಾ ಇದ್ದಾರೆ. ಹಾಗೆ ಬಹಳ ದಣಿದಿದ್ದಾರೂ ಕೂಡ. ಅವರಲ್ಲಿ ಹಲವರು ಈಗ ಮಧುಮೇಹ, BP, ಸ್ಥೂಲಕಾಯತೆ ಅಂದರೆ ಹೆಚ್ಚು ತೂಕವಿರೋದು ಹಾಗೂ ಹೃದ್ರೋಗದಂತಹ ಜೀವನ ಶೈಲಿಯ ರೋಗಗಳಿಗೆ ತುತ್ತಾಗಿದ್ದಾರೆ. ಹಾಗಾದರೆ 40 ವರ್ಷಗಳ ನಂತರ ಕ್ರಮೇಣ ಕಂಡುಬರುವ ಬದಲಾವಣೆಗಳು ಏನು ಎಂದು ತಿಳಿಯೋಣ. ಮೊದಲನೆಯದಾಗಿ, ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಚರ್ಮದಲ್ಲಿ ಸುಕ್ಕುಗಳು ಕಾಣಿಸತೊಡಗುತ್ತದೆ. ಇದು ಪ್ರಥಮವಾಗಿ ಎಲ್ಲರ ಗಮನ ಹಾಗೂ ಹೆಂಗಸರಲ್ಲಿ ವಿಶೇಷವಾದ ಆತಂಕವನ್ನು ಪ್ರಾರಂಭಿಸುತ್ತೆ. ಎರಡನೆಯದಾಗಿ, ಮೂಳೆಯ ಸಾಂದ್ರತೆ ಅಂದರೆ ಡೆನ್ಸಿಟಿ ಕಡಿಮೆಯಾಗಿ ಕ್ರಮೇಣವಾಗಿ ಆಸ್ಟಿಯೋಪೊರೋಸಿಸ್ನಿಂದ ಮೊಣಕಾಲು ನೋವು, ಬೆನ್ನು ನೋವು ಹಾಗೆ ಬೇರೆ ಬೇರೆ ಸಂಧಿಗಳಲ್ಲಿ ನೋವುಗಳು ಕಾಣಿಸುತ್ತದೆ. ಸಾಮಾನ್ಯವಾಗಿ ಇದನ್ನು ಎಲ್ಲರೂ ನೋಡಿರುತ್ತೇವೆ. ಮೂರನೆಯದಾಗಿ, ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಪರಿಣಾಮ ಚರ್ಮದ ಕೆಳಭಾಗದಲ್ಲಿರುವ ಕೊಬ್ಬಿನ ಅಂಶ ಕಡಿಮೆಯಾಗಿ ಹಾಗೆ ದೇಹದ ಮಧ್ಯಭಾಗವಾದ ಹೊಟ್ಟೆಯಲ್ಲಿ ಹೆಚ್ಚು ಕೊಬ್ಬು ಶೇಖರಿಸೋದು ಎಲ್ಲರ ಗಮನಕ್ಕೆ ಬಂದಿರೋ ವಿಷಯನೇ ಅಲ್ವಾ? ಹೊಟ್ಟೆಯನ್ನು ಕರಗಿಸೋಕೆ ಎಷ್ಟೆಲ್ಲ ಕಷ್ಟಪಟ್ಟರೂ ಅದು ಜಗ್ತಾನೇ ಇಲ್ಲ, ಹೌದಲ್ವೇ? ನಾಲ್ಕನೇದಾಗಿ, ಹಾರ್ಮೋನ್ಗಳ ಬದಲಾವಣೆಯಿಂದಾಗಿ ಗಂಡಸರಲ್ಲಿ ಹಾಗೂ ಹೆಂಗಸರಲ್ಲಿಯೂ ಕೂಡ ದೇಹದ ತೂಕದ ಹೆಚ್ಚಳ ಅಂದರೆ ವೆಯ್ಟ್ ಗೇನ್. ಐದನೇದಾಗಿ, ವಿಶೇಷವಾಗಿ ಹೆಂಗಸರಿಗೆ ಋತುಚಕ್ರಕ್ಕೆ ಅನಿಯಮಿತವಾಗಿ ಆಗುವುದು, ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್. ಆತಂಕ, ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ, ಮೂಡ್ ಸ್ವಿಂಗ್ಸ್ ಮೊದಲಾದ ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ಆಕ್ರಮಿಸಕ್ಕೆ ಶುರುವಾಗುತ್ತೆ. ಆರನೇದು, ವಿವಿಧ ಕಾರಣಗಳಿಂದಾಗುವಂಥ ಜ್ಞಾಪಕ ಶಕ್ತಿ ಸಮಸ್ಯೆಗಳು ಮತ್ತು ಹೊಸ ಹೊಸ ಭಾಷೆಗಳನ್ನು ಕಲಿಯೋದ್ರಲ್ಲಿ ತೊಂದರೆ ಕಾಣಿಸೋದು. ಬೇರೆ ಬೇರೆ ವಿಷಯಗಳಾದರೂ ಇದು ನಿಧಾನಕ್ಕೆ 40 ವರ್ಷ ಆದ ನಂತರ ಗಮನಿಸಕ್ಕೆ ಶುರುವಾಗ್ತೀವಿ. ಈಗ ಇಟ್ಟು 2 ನಿಮಿಷ ಮುಂಚೆ ಇಟ್ಟಿರುವಂಥ ಪರ್ಸು, ಕೀ ಎಲ್ಲವನ್ನು ಎಲ್ಲಿಟ್ಟೆ ಅಂತ ಹುಡುಕೋದು, ಹೆಸರು ನೆನಪಾಗದೇ ಇರೋದು, ಎದುರಿಗೆ ಬಂದು ನಿಂತರೂ ಅವ್ರು ಯಾರು ಅಂತ ಜ್ಞಾಪಿಸ್ಕೊಳ್ಳೋಕ್ಕಾಗದೇ ಇರೋದು, ಇದು ನಿಧಾನವಾಗಿ ಕಾಣಿಸಿದ್ರು ಇದು ತುಂಬ ಗಮನಾರ್ಹ ವಿಷಯ ಅಲ್ವೇ? ಆದ್ದರಿಂದ ನಾವು ಈ ಎಲ್ಲ ಬದಲಾವಣೆಗಳನ್ನು ಗಮನಿಸಬೇಕು ಮತ್ತು ಸಮಗ್ರ ಜೀವನ ಶೈಲಿಯೊಂದಿಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನಮ್ಮ ಪೂರ್ವಜರು ಅಂತಹ ಕಟ್ಟುಪಾಡುಗಳನ್ನು ಅನುಸರಿಸಿದರೂ ಕೂಡ ಅದು ಅವರನ್ನು ಹೆಚ್ಚು ತೊಂದರೆಗಳಿಲ್ಲದೆ ವಯಸ್ಸಾಗುವಂತೆ ಮಾಡಿತು. ಮತ್ತು 90 ವರ್ಷ ವಯಸ್ಸಿನಲ್ಲೂ ಕೂಡ ಎಷ್ಟು ಚೈತನ್ಯ ಮತ್ತು ಉತ್ಸಾಹದಿಂದ ಕೂಡಿದ್ರು ಗೊತ್ತಾ? ಈಗಲೂ ಕೆಲವೊಬ್ಬರನ್ನ ನೋಡಿದ್ರೆ ನಾವು ಎಷ್ಟೋ ಕಲಿಯೋದಿರುತ್ತೆ. ಆದ್ದರಿಂದ ನಾವುಗಳು ಈ 40 ವರ್ಷದ ಸಂಕ್ರಮಣದ ಕಾಲವನ್ನು
ಸರಾಗವಾಗಿ ಸಾಗಲು ಹಾಗೂ ಒಂದು ಹಬ್ಬವನ್ನಾಗಿ ವಿಜೃಂಭಿಸಲು ಮಾಡೋಣ. ಜೀವನದಲ್ಲಿ ಇತರ ಕಚೇರಿ ಯೋಜನೆಗಳಿಗಿಂತ ವರ್ಕ್ ಅಸೈನ್ಮೆಂಟ್ಸ್ ಅದಕ್ಕಿಂತನೂ ನಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಲು ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ವಯಸ್ಕರು ತಮ್ಮ ಜೀವನವನ್ನು ಹಠಾತ್ತನೆ ಕಳೆದುಕೊಳ್ತಾ ಇದ್ದಾರೆ ಮತ್ತು ಅವರ ಕುಟುಂಬಗಳು ಧ್ವಂಸಗೊಳಿಸೋದನ್ನು ನೋಡುವುದು ತುಂಬ ನಿರಾಶಾದಾಯಕವಾಗಿದೆ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ನಿರ್ದಿಷ್ಟವಾದ ಕಟ್ಟುಪಾಡುಗಳು, ಯೋಗಾಭ್ಯಾಸದ ನಿಯಮಗಳು, ಅಭ್ಯಾಸಗಳು, ಆಸನಗಳು, ಆಯುರ್ವೇದದ ಚಿಕಿತ್ಸೆಗಳು ಅಂದರೆ ಕೆಲವು ರಸಾಯನ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಹಾಗೂ ಜೀವನ ಶೈಲಿಯ ಬದಲಾವಣೆಗಳನ್ನು ವಿವರವಾಗಿ ಹೇಳ್ತೇನೆ. ಆದ್ದರಿಂದ ನಮ್ಮ ಶಕ್ತಿಯನ್ನು ಮರಳಿ ಪುನರುಜ್ಜೀವನಗೊಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಲು ನಮ್ಮ ಮನಸ್ಸು ಮಾಡೋಣ ಅಲ್ವೇ? ಹಾಗಾದರೆ ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಹಾಗೂ ಮುಂದಿನ ವಾರ ಅದೆಲ್ಲದರ ಉತ್ತರವನ್ನು ನೋಡೋಣ ಅಲ್ವಾ? ಧನ್ಯವಾದಗಳೊಂದಿಗೆ ಡಾಕ್ಟರ್ ಕೆ ಎಸ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯ. ನಮಸ್ಕಾರ.